ನಮಸ್ಕಾರ ನಮಸ್ಕಾರ ವೀಕ್ಷಕರೇ. ನಾವು ಟಾಕ್ಸಿಕ್ ಟ್ರೈಲರ್ ನಾನು ನೋಡಿದೆ. ಆ ಟ್ರೈಲರಲ್ಲಿ ಏನೇನಿತ್ತಪ್ಪ ಅಂಶಗಳು, ಏನಪ್ಪ ಹೈಲೈಟೆಡ್ ಅಂಶಗಳನ್ನ ಹೇಳ್ತೀನಿ. ಫಸ್ಟು ಅದರಲ್ಲಿ ಒಂದು ಸರ್ಕಸ್ ಇದೆ. ಅದಾದಮೇಲೆ ಲಾಸ್ಟ್ ಶಾರ್ಟಲ್ಲಿ, ಲಾಸ್ಟ್ ಎಂಡಿಂಗಲ್ಲಿ, ಟೀಸರ್ ಎಂಡಿಂಗಲ್ಲಿ ಚೀನಾ ಅಥವಾ ನೇಪಾಳದ ಸೋಲ್ಜರ್ಸ್ ಇರ್ತಾರೆ, ಅವ್ರನ್ನ ಕಿಲ್ ಮಾಡ್ತಾನೆ ಟಿಕೆಟು. ಮತ್ತು ಲಾಸ್ಟ್ ಫೈನಲಲ್ಲಿ ಎಂಡಿಂಗ್ ವಿಡಿಯೋ ಟೀಸರಲ್ಲಿ ಗೋವಾ ಸೈಡು ಒಂದು ಹಿಂಗೆ ಉದ್ದಕ್ಕೋಗಿ ಒಂದು ರೌಂಡ್ ಒಂದೇನದು ಪೋರ್ಟ್ ಟೈಪ್ ಇದ್ದಂಗೆ ಇರುತ್ತೆ, ವ್ಯೂ ನೋಡೋಕೆ, ನಿಂತು ನೋಡೋಕೆ, ಓಷನ್ ನೋಡೋಕೆ. ಅದು ಒಂದಿದೆ. ಅಲ್ಲಿ ಏನೋ ಒಂದು ಮೋಸ್ಟ್ಲಿ ಆಗ್ಬೋದು, ಗುಡುಗು ಸಿಡಿಲು ಬರ್ತಿರುತ್ತೆ. ಅದಾದಮೇಲೆ ರಾಕಿ ಅಲ್ಲ, ರಾಯ ಫುಲ್ ಬ್ರೋಕನ್ ಆಗಿರ್ತಾನೆ. ಅವನು ಥಿಂಕ್ ಮಾಡ್ತಿರ್ತಾನೆ. ಶಾರ್ಟ್ ಇಟ್ಟಿದ್ದಾರಲ್ಲ ಅವಾಗವಾಗ ಅಲ್ಲಿ ಸ್ಟಾರ್ಟಿಂಗಿದ್ದ ಹಾಫ್ ಟೀಸರ್ ತನಕ ಇಟ್ಟಿದ್ದಾರೆ. ಅಂದರೆ ಅವನು ಗುತ್ತಾನಲ್ಲ ಅಲ್ಲಿ ತನ ಒಂದು ಇದನ್ನ ಇಟ್ಟಿರ್ತಾರೆ. ಹಿಂಗೆ ಅವನು ಬ್ರೋಕನ್ ಆಗಿರ್ತಾನಲ್ಲ, ಏನೋ ಒಂದು ಅಬ್ಸರ್ವ್ ಮಾಡ್ತಿರ್ತಾನೆ, ಹೀಲಿಂಗ್ ಆಗ್ತಿರ್ತಾನೆ. ಅದಾದಮೇಲೆ ರಾಕಿವು 18+ ಸೀನ್, ರಾಯನು 18+ ಸೀನ್ ಇವೆ, ಒಂದು ಸ್ವಲ್ಪ ಭಾಳಷ್ಟಿವೆ. ಅದಾದಮೇಲೆ ರಾಕಿವು ಫೈಟಿಂಗ್ಸ್ ಇವೆ, ಗುದ್ದವು ಒಂಥರ ಬ್ರೂಟಲ್ ಕಿಲ್ಸ್ ಇವೆ. ಅದಾದಮೇಲೆ ಬಾರ್ ಒಳಗೋ ಅಥವಾ ವಿಲ್ಲಾ ಒಳಗೋ ಎಂಟ್ರಿ ಹೋಗ್ತಾನಲ್ಲ ಅದು ಇದೆ. ಮತ್ತು ಆದಮೇಲೆ ಬ್ಲ್ಯಾಕ್ ಎಲ್ಲ ಇದು ಒಂದೇ ಕಡೆ ಬಂತು. ಆ ಗುದ್ದೋದು ಮತ್ತು ಬಾಟ್ಲ ಕುಡಿತಿರ್ತಾನಲ್ಲ ಬ್ಯಾಕ್ ಶಾಟ್, ಅದು ಎಲ್ಲ ಒಂದೇ ಕ್ಲಬ್ಬಲ್ಲೋ ಅಥವಾ ಒಂದು ಕೆಸಿನೋ ಅಡ್ಡದಲ್ಲೋ ಅನಿಸುತ್ತೆ ಅದು. ಅದಾದಮೇಲೆ ಒಂದು ವಿಮಾನ ಶಾಟ್, ಜೆಟ್ಸು ಹಿಮಾಲಯನ್ ಮೌಂಟೇನ್ ಸೈಡ್ ಫೈಟ್ ಒಂದಿದೆ. ಮತ್ತು ಏನದು ಸರ್ಕಸ್ ಹತ್ರ ಒಂದು ಫೈಟ್ ಇದೆ. ಅದಾದಮೇಲೆ ಮತ್ತೇನು ಬಿಟ್ಟಿದ್ದೀನಿ, ರೈಲ್ನ ಸ್ಟಾಪ್ ಮಾಡ್ತಾರೆ, ಅದು ಒಂದಿದೆ. ಮತ್ತು ಹಡಗ ಹತ್ರ ಏನೋ ಒಂದು ಕಿತಾಪತಿ ನಡೆಸಿರ್ತಾರೆ, ಅದು ಒಂದು ಶಾಟ್ ಇದೆ. ಅದಾದಮೇಲೆ ಇನ್ನೂ ಯಾವುದು, ಯಾವುದೋ ಬಿದ್ದು ರೂಮ್ ಕಡೆ ಹೋಗ್ತಾನಲ್ಲ, ಎಂಟ್ರಿ ಆಗ್ತಾನಲ್ಲ ನಮ್ಮ ಟಿಕೆಟ್ ಕ್ಯಾರೆಕ್ಟ್ರು, ಅದು ಇದೆ. ಅದಾದಮೇಲೆ ರಾಕಿ ಟೀಸರ್ಗೆ ಇದು ಇಟ್ಟಿದಾರಲ್ಲ ತಮ್ನೈಲು, ಹಿಂಗೆ ಗನ್ ಹಿಡ್ಕೊಂಡು ಎಲ್ಲೋ ಹೋಗಿ ಯಾರನ್ನೋ ಅಟ್ಯಾಕ್ ಮಾಡಿ, ಯಾರ ಮೇಲೆ ಅಟ್ಯಾಕ್ ಮಾಡಿರ್ತಾರಲ್ಲ, ಅದು ಒಂದು ಇದೆ. ಹೈಲೈಟ್ ಮೂಮೆಂಟ್ಸ್, ಒಂಥರ ಓವರ್ ವ್ಯೂ ಶಾರ್ಟ್ಸು. ಮತ್ತು ಅದಾದಮೇಲೆ ಎಲ್ಲ ಮುಗೀತು ಅನಿಸುತ್ತೆ. ಕ್ಯಾರೆಕ್ಟರ್ಗಳನ್ನ ಯಾವ ಕ್ಯಾರೆಕ್ಟ್ರನ್ನೂ ಇದುವರೆಗೂ ಅವ್ರು ಬಿಟ್ಕೊಟ್ಟಿಲ್ಲ ಟೀಸರಲ್ಲಿ. ರಾಕಿ ಬಿಟ್ಟರೆ 18+ ಸೀನ್ಸು, ಮತ್ತು ಸರ್ಕಸ್ಸು, ಓಷನ್ಸ್ ಶಾರ್ಟ್ಸು, ಮತ್ತು ಪೋರ್ಟ್ ಶಾರ್ಟ್ಸು, ಶಿಪ್ ಪೋರ್ಟ್ ಹತ್ರ ಇದಾಗಿ ಪಾರ್ಕ್ ಆಗಿರುತ್ತಲ್ಲ ಆ ಶಾರ್ಟು, ಅಲ್ಲಿ ಏನೋ ಆಗ್ತಿರುತ್ತೆ. ಅದಾದಮೇಲೆ ಜೆಟ್ ಏರ್ವೇಸ್ ಶಾರ್ಟು. ಅದಾದಮೇಲೆ ಫೈಟಿಂಗು ಹಿಮಾಲಯನ್ ಹತ್ರ. ನೆಕ್ಸ್ಟ್ ಇವು ಅಷ್ಟೇ, ಇನ್ನೂ ಇದ್ದಾವೆ, ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಇದರ ಬಜೆಟು ಇನ್ನೂ ಯಾರೂ ಹೇಳಿಲ್ಲ, ಟಾಕ್ಸಿಕ್ ಟೀಮ್ ಅವರು. ಇದರ ಬಜೆಟ್ ಅರೌಂಡ್ ಎಲ್ಲರೂ ಹೇಳ್ತಿದ್ದಾರೆ 400 to 500 crores ತನ ಆಗಿದೆ. ಇದರದ್ದು ಡಿಸ್ಟ್ರಿಬ್ಯೂಷನ್ ರೈಟ್ಸು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಡಿಸ್ಟ್ರಿಬ್ಯೂಷನ್ ರೈಟ್ಸು ದಿಲ್ ರಾಜು ಫಿಲ್ಮ್ಸ್ ತೊಗೊಂಡಿದ್ದಾರೆ. ಮತ್ತು ನೇಪಾಳು ಮತ್ತು ನಾರ್ತ್ ಇಂಡಿಯಾ ಹತ್ರ ಯಾವುದೋ ಎ ಮೂವೀಸ್ ತೊಗೊಂಡಿದ್ದಾರೆ, ನಾರ್ತು ಸೌತು ಎ ಮೂವೀಸು. ಅದಾಗಿಂದ ಓವರ್ಸೀಸಲ್ಲಿ ಫಿಲ್ಮ್ಸ್ ತೊಗೊಂಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ರೈಟ್ಸು, ಥಿಯೇಟ್ರಿಕಲ್. ಇದ್ರದ್ದು ಮ್ಯೂಸಿಕ್ ರೈಟ್ಸು ಝೀ ಮ್ಯೂಸಿಕ್ ಅವರು ತೊಗೊಂಡಿದ್ದಾರೆ.
ಇಷ್ಟೇ ಗಾಯ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸ ಚಾನಲ್ ಶೇರ್ ಮಾಡಿ. ಇದು ಎರಡನೇ ರಿವ್ಯೂ, ಎರಡನೇ ಸಲ ಮಾಡ್ತಾ ಇದ್ದೀನಿ, ಅದು ಫೇಸ್ ಬಂದಿಲ್ಲ, ಇದು ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ವಾಚ್ ಅವರ್ rest of this video. Okay, bye guys.